ಈ ವಿಡಿಯೋದಲ್ಲಿ ನಾವು ವೃತ್ತಖಂಡದ ವಿಸ್ತೀರ್ಣಗಳನ್ನ ಹೇಗ್ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗ್ತೀವಿ. ಈ ವೃತ್ತಕ್ಕೆ ನಾನೊಂದು ಜಾ ಬರ್ಕೋತೀನಿ. ಏನ್ ಆ ಜಾ ಅಂತ ಹೇಳಿದ್ರೆ ಎ ಬಿ ಅನ್ನೋ ಜಾ ಬರ್ಕೊಂಡಾಗ ಈ ಸಣ್ಣ ಪೋರ್ಷನ್ ಅನ್ನೋದು ಲಘು ವೃತ್ತಖಂಡ ಅಂತ ಆಗುತ್ತೆ. ಈ ದೊಡ್ಡ ಪೋರ್ಷನ್ ಅನ್ನೋದು ಅಧಿಕ ವೃತ್ತಖಂಡ ಅಂತ ಆಗುತ್ತೆ. ಇಲ್ಲಿ ನೋಡ್ಬೋದು ಯೆಲ್ಲೋ ಕಲರ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಲಘು ವೃತ್ತಖಂಡ ಅಂತ ಹೇಳ್ತೀವಿ. ಆರೆಂಜ್ ಕಲರ್ ಅಲ್ಲಿ ಇದೆಯಲ್ಲ, ಇದನ್ನ ನಾವು ಅಧಿಕ ವೃತ್ತಖಂಡ ಅಂತ ಹೇಳ್ತೀವಿ. ಇನ್ನೇನಾದ್ರೂ ಮಾಡ್ಬೋದಾ ಅಂತ ನಾನು ನಿಮ್ ಪ್ರಶ್ನೆ ಕೇಳ್ತೀನಿ. ಯೋಚನೆ ಮಾಡಿ. ಅಕಸ್ಮಾತ್ ನಾನು ಎ ಬಿ ಇಂದ ಕೇಂದ್ರ ಸ್ಥಾನಕ್ಕೆ ಒಂದೊಂದು ಲೈನ್ ಜಾಯಿನ್ ಮಾಡಿದ್ರೆ ಏನಾಗುತ್ತೆ? ಓ ಎ ಮತ್ತೆ ಓ ಬಿ ಅನ್ನೋದು ಸಿಗುತ್ತೆ. ಏನ್ ಓ ಎ ಮತ್ತೆ ಓ ಬಿ ಅಂದ್ರೆ ಈ ವೃತ್ತದ ಎರಡು ತ್ರಿಜ್ಯಗಳು. ಓ ಎ ಮತ್ತೆ ಓ ಬಿ ಅನ್ನೋದು ಎರಡು ತ್ರಿಜ್ಯಗಳಾಗ್ತವೆ. ಎ ಬಿ ಅನ್ನೋದು ಒಂದು ಜಾ ಆಗುತ್ತೆ. ಇಲ್ಲಿ ಇನ್ನೇನಾದ್ರೂ ಸಿಗ್ತಿದ್ಯಾ ನಮಗೆ ನೋಡೋದಕ್ಕೆ? ಯೋಚನೆ ಮಾಡಿ. ಓ ಎ ಬಿ ಅಂದ್ರೆ ಏನು, ಎ ಬಿ ಅಂದ್ರೆ ಏನು, ಇದೆಲ್ಲ ಯೋಚನೆ ಮಾಡಿ. ಯೋಚನೆ ಮಾಡಿದಾಗ ಓ ಎ ಬಿ ಅನ್ನೋದು ಒಂದು ತ್ರಿಭುಜ ನೋಡ್ಬೋದು. ಓ ಎ ಬಿ ಅನ್ನೋ ಒಂದು ತ್ರಿಭುಜ ನಮಗ್ ಸಿಕ್ಕಿದೆ. ಹಾಗಾದ್ರೆ ನಾವೇನ್ ಕಂಡುಹಿಡಿಬೇಕು ಅನ್ನೋದು ನಾನು ಕೇಳ್ತೀನಿ. ಎ ಎಕ್ಸ್ ಬಿ ಅನ್ನೋ ಲಘು ವೃತ್ತಖಂಡದ ವಿಸ್ತೀರ್ಣನ ನಾವಿಲ್ಲಿ ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿಬೇಕು? ಇದಕ್ಕೊಂದು ಸೂತ್ರ ಇರುತ್ತಲ್ವಾ. ಎ ಎಕ್ಸ್ ಬಿ ಅನ್ನೋ ಲಘು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಾನು ಮೊದಲಿಗೆ ಓ ಎ ಎಕ್ಸ್ ಬಿ ಅನ್ನೋ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಓ ಎ ಎಕ್ಸ್ ಬಿ ಅನ್ನೋ ಲಘು ತ್ರಿಜ್ಯಾಂತರ ಖಂಡ. ಈ ಖಂಡದ ವಿಸ್ತೀರ್ಣ ಕಂಡಿಡಿದು ಇದರಲ್ಲಿ ಓ ಎ ಬಿ ಅನ್ನೋ ತ್ರಿಕೋನ ಇದೆಯಲ್ಲ, ಈ ವಿಸ್ತೀರ್ಣ ಕಳೆದ್ರೆ ಉಳಿದಿರೋ ಭಾಗ ಇದೆ ನೋಡಿ, ಎ ಎಕ್ಸ್ ಬಿ ಎ, ಇದೇ ನಮ್ಮ ಲಘು ವೃತ್ತಖಂಡದ ವಿಸ್ತೀರ್ಣ ಅಂತ ಆಗುತ್ತೆ. ಈಗ ಈ ವಿಸ್ತೀರ್ಣ ಕಂಡಿಡಿಯಕ್ಕೆ ಒಂದು ಸೂತ್ರ ಇರುತ್ತಲ್ವಾ. ಏನ ಸೂತ್ರ ಅಂತ ಹೇಳಿದ್ರೆ ಓ ಎ ಎಕ್ಸ್ ಬಿ ಅನ್ನೋ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದರ ಸೂತ್ರ ಬಂದ್ರು ಥೀಟಾ ಬೈ 360 ಡಿಗ್ರಿ ಇಂಟು ಪೈ ಇಂಟು ಆರ್ ಸ್ಕ್ವೇರ್. ಇದ್ರಲ್ಲಿ ನಾವು ಓ ಎ ಬಿ ಅನ್ನೋ ತ್ರಿಕೋನದ ವಿಸ್ತೀರ್ಣನ ಕಲಿಬೇಕು. ನಮಗೇನಾದ್ರೂ ಈ ಥೀಟಾ ವ್ಯಾಲ್ಯೂ, ಈ ಎಲ್ ವ್ಯಾಲ್ಯೂ, ಈ ಆರ್ ವ್ಯಾಲ್ಯೂ ಗೊತ್ತಿದ್ರೆ ನಾವು ಆರಾಮಾಗೆ ಈ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಈ ವಿಸ್ತೀರ್ಣ ಕಂಡುಹಿಡಿದು ಇದ್ರಲ್ಲಿ ಇದನ್ನ ಕಳೆದ್ರೆ ನಮ್ಮ ಲಘು ವೃತ್ತಖಂಡದ ವಿಸ್ತೀರ್ಣ ಅನ್ನೋದು ಈಸಿಯಾಗಿ ಸಿಕ್ಕಿರೋದು. ಇಲ್ಲಿ ಇದ್ಯಾವುದು ಕೊಟ್ಟಿಲ್ಲ. ಈಗ ಅವ್ರೇನಾದ್ರು ಆರ್ ಅಂದ್ರೆ 10 ಸೆಂಟಿಮೀಟರ್, ಥೀಟಾ ಅಂದ್ರೆ 120 ಡಿಗ್ರಿ, ಎಲ್ ಅನ್ನೋದು 10√3 ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಈ ವ್ಯಾಲ್ಯೂಸ್ ಕೊಟ್ಟು ಈಗ ಎಕ್ಸ್ ಬಿ ಎ ಕಂಡುಹಿಡಿರಿ ಅಂತ ಹೇಳಿದ್ರೆ ನಾವ್ ಈಸಿಯಾಗಿ ಕಂಡುಹಿಡಿಬಹುದು. ನಮ್ಗೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಒಂದು ತ್ರಿಭುಜ ಅನ್ನೋದಿದೆ. ಇದ್ ನೋಡ್ಬೋದು, ಇದು ಯಾವ ತ್ರಿಕೋನ ಅಂತ ಒಂದ್ಸರಿ ಯೋಚನೆ ಮಾಡಿ. ಅದಕ್ಕಿಂತ ಮುಂಚೆ ನಾನು ಈ ತ್ರಿಕೋನದಲ್ಲಿ ಒಂದು ಲಂಬವನ್ನ ಬರ್ಕೋತೀನಿ. ಓ ಎಕ್ಸ್ ಅನ್ನೋ ಲಂಬನ ಎ ಬಿ ಅನ್ನೋ ಜಾ ಮೇಲೆ ಬರ್ಕೊಂಡಿದೀನಿ. ಇಲ್ಲಿ ನೋಡಿದಾಗ ಓ ಎಕ್ಸ್ ಎ ಅನ್ನೋದು ಒಂದು ಲಂಬಕೋನ ತ್ರಿಕೋನ ಆಗುತ್ತೆ. ಹಾಗಾದ್ರೆ ಓ ಎ ಬಿ ಅನ್ನೋದೇನು? ಓ ಎ ಬಿ ಅನ್ನೋದು ಸಮದ್ವಿಬಾಹು ತ್ರಿಕೋನ, ಐಸೋಸೆಲೆಸ್ ಟ್ರಯಾಂಗಲ್. ಇದರಲ್ಲಿ ಓ ಎಕ್ಸ್ ಎ ಅನ್ನೋದು ಲಂಬಕೋನ ತ್ರಿಕೋನ. ನಮ್ಮ ಹತ್ರ ಏನಿದೆ, ಆರ್ ಅನ್ನೋದು 10 ಸೆಂಟಿಮೀಟರ್ ಅಂತ ಇದೆ. ಇಲ್ಲಿ ಥೀಟಾ ಅನ್ನೋದು 120 ಡಿಗ್ರಿ. ಅದೇ ರೀತಿ ಎ ಬಿ ಅನ್ನೋದು ಕೊಟ್ಟಿದ್ದಾರೆ. ಎ ಬಿ ಅನ್ನೋದೇನು 10√3 ಅಂತ ಆಗಿದೆ. ಇದು ಸಮದ್ವಿಬಾಹು ತ್ರಿಕೋನ ಆಗಿರೋದ್ರಿಂದ ಎ ಬಿ ಅನ್ನೋದು 5√3 ಅಲ್ಲಲ್ಲ, ಎ ಎಕ್ಸ್ ಅನ್ನೋದು 5√3, ಎಕ್ಸ್ ಬಿ ಅನ್ನೋದು 5√3 ಅಂತ ಆಗುತ್ತೆ. ನಾನಿಲ್ಲಿ ಏನ್ ಕಂಡುಹಿಡಿಬೇಕು? ಓ ಎಕ್ಸ್ ನ ವ್ಯಾಲ್ಯೂ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಓ ಎಕ್ಸ್ ಅನ್ನೋದು ಲಂಬಕೋನ ತ್ರಿಕೋನ ಆಗಿರೋದ್ರಿಂದ ನಾನು ಪೈಥಾಗರಸ್ ನ ಪ್ರಮೇಯ ಬಳಸ್ಕೋತೀನಿ. ಓ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಓ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್. ಓ ಎ ಅಂತ ಹೇಳಿದ್ರೆ 10 ಸೆಂಟಿಮೀಟರ್, ಓ ಎಕ್ಸ್ ಅನ್ನೋದು ನಾವು ಕಂಡುಹಿಡಿಬೇಕು, ಎ ಎಕ್ಸ್ ಅನ್ನೋದು 5√3. ನಾನೇನ್ ಮಾಡ್ತೀನಿ, ಇಲ್ಲಿ ಎ ಎಕ್ಸ್ ನ ಎಡಗಡೆ ಕಳಿಸ್ಕೋತೀನಿ. ಓ ಎಕ್ಸ್ ಅನ್ನೋದು ಕಂಡುಹಿಡಿತೀನಲ್ಲ, ಅದು ಹಾಗೆ ಇಟ್ಕೋತೀನಿ. ಎ ಎಕ್ಸ್ ಸ್ಕ್ವೇರ್ ಎಡಗಡಿಗೆ ಹೋದ್ರೆ ಏನ್ ಉಳಿಯುತ್ತೆ? ಓ ಎಕ್ಸ್ ಸ್ಕ್ವೇರ್ ಅನ್ನೋದು ಹಂಗೆ ಇದೆ. ಓ ಎ ಸ್ಕ್ವೇರ್ ಜೊತೆ ನಾನು ಎ ಎಕ್ಸ್ ಸ್ಕ್ವೇರ್ ನ ಕಳಿಬೇಕು. ಓ ಎ ಅಂದ್ರೆ 10, ಎ ಎಕ್ಸ್ ಅಂದ್ರೆ 5√3. 10 ಸ್ಕ್ವೇರ್ ಮೈನಸ್ 5√3 ಅಂತ ಹೇಳಿದ್ರೆ 100 ಮೈನಸ್ 75 ಅಂತ ಆಗುತ್ತೆ. ಹಾಗಾದ್ರೆ ಓ ಎಕ್ಸ್ ಸ್ಕ್ವೇರ್ ಅನ್ನೋ 25, ಓ ಎಕ್ಸ್ ಅಂತ ಹೇಳಿದ್ರೆ 5 ಅಂತ ಆಗುತ್ತೆ. ಓ ಎಕ್ಸ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎತ್ತರ. ನಾನು ಇದನ್ನ ಹೆಚ್ ಅಂತ ಬರ್ಕೊಂಡ್ರೆ ನನಗೆ ಹೆಚ್ ನ ವ್ಯಾಲ್ಯೂ ಎಷ್ಟು? 5 ಅಂತ ಸಿಗುತ್ತೆ. ಈಗ ನನಗೆ ಓ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ. ನಾನು ತ್ರಿಕೋನದ ವಿಸ್ತೀರ್ಣ ಹಾಗೆ ಕಂಡುಹಿಡ್ಕೋತೀನಿ. ತ್ರಿಕೋನದ ವಿಸ್ತೀರ್ಣ ಅಂತ ಹೇಳಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಅಂತ ಹೇಳಿದ್ರೆ ಎಷ್ಟು? 10√3. ಹೆಚ್ ಅಂತ ಹೇಳಿದ್ರೆ 5. 10√3 ಇಂಟು 5 ಡಿವೈಡೆಡ್ ಬೈ 2 ಅಂತ ಆಯ್ತು. ಇಲ್ಲಿ 2 1 2 5 ಅಂತ ಬರಿಬಹುದು. ಇಲ್ಲಿ 5 ಇಂಟು 5 ಅಂತ ಹೇಳಿದ್ರೆ 25. ಹಾಗಾದ್ರೆ
ಒ ಎ ಬಿ ತ್ರಿಕೋನದ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 25√3 ಅಂತ ಆಗುತ್ತೆ. ಇದನ್ನ ನಾನು ಈ ಸೂತ್ರಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ನೋಡ್ಬೋದು θ/360 ಇಂಟು ಪೈ ಇಂಟು ಆರ್ ಸ್ಕ್ವೇರ್. ಇದ್ರೊಟ್ಟಿಗೆ ನಾನು 25√3 ನ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಇಲ್ಲಿ ಥೀಟಾ ಅಂತ ಹೇಳಿದ್ರೆ 120 ಡಿಗ್ರಿ, ಹೌದು ಅಲ್ವೋ? ಅದೇ ರೀತಿ ಆರ್ ಅಂತ ಹೇಳಿದ್ರೆ 10 ಅಂತ ಹೇಳಿದ್ರೆ ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 10 ಸ್ಕ್ವೇರ್ ಅಂತ ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದಾಗ 120 ಡಿಗ್ರಿ ಬೈ 360 ಡಿಗ್ರಿ ಇಂಟು ಪೈ ಅಂದ್ರೆ 3.142, ಆರ್ ಸ್ಕ್ವೇರ್ ಅಂತ ಹೇಳಿದ್ರೆ 10 ಸ್ಕ್ವೇರ್ ಅಂತ ಆಗುತ್ತೆ, ಮೈನಸ್ 25√3. ಇಲ್ಲಿ ನೋಡಿದಾಗ 120 1s 120 3s ಅಂತ ಆಗುತ್ತೆ. 1/3 ಅನ್ನೋದು ಹಾಗೆ ಇದೆ, ಇಂಟು 3.142, ಇದ್ರ ಜೊತೆ 100ನ್ನ ಗುಣಿಸಿದೀನಿ, ಮೈನಸ್ 25√3. ನಮಗೆ √3 ಅನ್ನೋದು ಗೊತ್ತೇ ಇದೆ. ಏನು √3 ಅಂತ ಹೇಳಿದ್ರೆ 1.73. ನಾನು 3.142ಗೆ 100ನ್ನ ಗುಣಿಸಿದಾಗ ಎಷ್ಟು ಬರುತ್ತೆ? 314.2 ಅಂತ ಬರುತ್ತೆ. ನೆಕ್ಸ್ಟ್ ಇದರೊಟ್ಟಿಗೆ ನಾನು ಇದನ್ನ 3ರಿಂದ ಭಾಗಿಸ್ಬೇಕು. ಹಾಗಾದ್ರೆ 314.2ನ 3ರೊಂದಿಗೆ ಭಾಗಿಸಿದಾಗ ನನಗೇನು ಬರುತ್ತೆ ಅಂತ ಹೇಳಿದ್ರೆ 104.73 ಅಂತ ಬರುತ್ತೆ. ನೆಕ್ಸ್ಟ್ ನನ್ನ ಹತ್ರ ಏನಿದೆ? √3 ಅಂದ್ರೆ ಗೊತ್ತು. √3ಗೆ ನಾನು 25ನ್ನ ಗುಣಿಸಿದಾಗ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 43.25. ಹಾಗಾದ್ರೆ ನಾನಿಲ್ಲಿ 104.73ರ ಜೊತೆಗೆ 43.25ನ್ನ ಕಳಿತಿದ್ದೀನಿ. ಏನು ಉತ್ತರ ಬರುತ್ತೆ ಅಂತ ಹೇಳಿದ್ರೆ 61.418. AXBA ಅನ್ನೋ ಲಘು ವೃತ್ತ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ 61.418 ಅಂತ ಆಗುತ್ತೆ. ಈ ರೀತಿ ಈ ತರ ಪ್ರಶ್ನೆಗಳಿಗೆ ಉತ್ತರನ ಕಂಡುಹಿಡಿದು ಸಾಲ್ವ್ ಮಾಡ್ತಾ ಹೋಗ್ತೀವಿ.